ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿನ ಯಾಕೆ ಹಿಂಗೆ ಸ್ಟಾರ್ಟ್ ಆಗ್ತೈತೆ ಅಂತ ನಿಮ್ಗೆ ಅನಿಸ್ಬೋದು. ಅದಕ್ಕೂ ಒಂದು ರೀಸನ್ ಇದೆ. ಆ್ಯಂಡ್ ಇವತ್ತು ನಾನು ಯಾವುದೋ ಆ್ಯಕ್ಷನ್ ಕ್ಯಾಮ್ರಾ ಬಳಸ್ತಾ ಇದ್ದೀನಿ ವ್ಲಾಗ್ಗೆ. ಏನು ಅಂತಲೇ ಏನು ಕೇಳಿದ್ರು. ಯಾವ ಕಡೆ ಬ್ರೋ? ಸರಿ ಬನ್ನಿ ಏನೋ ಪೂಜಾ ಗಾರ್ಡನಾ? ಸರಿ, ಅಲ್ಲಿ ಮುಂದೆ ಕಟ್ಟೋಡ್ಕೋತೀನಿ. ಓಕೆ, ಡೆಸ್ಟಿನೇಷನ್ಗೆ ಬಂದವಾಗ. ಹೌ ಡು ಯು ನೋ ಕನ್ನಡ? ಐ ಮೀನ್ ಅರ್ಥ ಆಗುತ್ತಾ ಕನ್ನಡ? ಮತ್ತು ಸ್ಟಾರ್ಟಿಂಗ್ ಕಾನ್ವರ್ಸೇಷನ್ ಕನ್ನಡದಲ್ಲೇ ಇದ್ದಾಗ ಅರ್ಥ ಆಗೋಯ್ತು. ಹಿಂದಿ ಆ್ಯಂಡ್ ಇಂಗ್ಲೀಷ್ ಬೋತ್. ಇದು ಅರ್ಥ ಆಗ್ತೈತಲ್ಲ ನಿಮಗೆ? ಇದು ಅರ್ಥ ಆಗ್ತೈತಾ ಈ ಮಾತಾಡ್ತಾ ಇರೋದು? ಅರ್ಥ ಆಗ್ತಾಯಿಲ್ವಾ? ಏನೋ ಕೋಇನ್ಸಿಡೆನ್ಸ್. ಓಕೆ ಬೈ. ಹೆಂಗೆ ಅರ್ಥ ಆಗಿಲ್ಲ ಅಂದರೆ ಅದು ಹೆಂಗೆ ಅರ್ಥ ಮಾಡ್ಕೊಬಿಟ್ಟ ಅವನ್ನ? ಏನಪ್ಪ, ಕನ್ನಡದ ಮ್ಯಾಜಿಕ್ ಇರಬೇಕು. ಪೊಲೀಸು ವೈಟ್ ಕಲರ್ ಒಳಗಡೆ ಇದೆ, ಈಚ್ ಕಡೆ ಕಾಕಿ ಕಲರ್ ಇದೆ. ಮಂಡೇ ಎಸ್ ವಿ ರನ್ನಿಂಗ್ ಕ್ಲೋಸು. ನನ್ನ ಫ್ರೆಂಡ್ ಬೇರೆ ಕಾಲ್ ಮಾಡ್ತಾನೆ. ಹಲೋ ಮಚಾ, ಹಲೋ, ಹೇಳೋ ನಿನ್ನ ಅಕೌಂಟು ಯಾಕೋ ನೀನು ಅಕೌಂಟಾಗಿರೋ ಒಂದು ವಿಡಿಯೋನಾಗ ನೀನು ಅಫೆನ್ಸ್ ಮಾಡಿದ್ಯಾ. ಅಫೆನ್ಸ್ನ ಅವರು ಬೆಂಗಳೂರು ಪೊಲೀಸ್ ಟ್ಯಾಗ್ ಮಾಡ್ಬಿಟ್ಟಾರೋ. ಡೋಂಟ್ ವೆರಿ ಚಿನ್ನಮ್ಮ. ಅಲ್ಲೇ ಏನೋ ಹೇಳ್ತಾ ಇದೆಯಾ? ಏನೋ ಅದೇ ಇದ್ರಲ್ಲೋ ಎಲ್ಗೋಗಿದ್ವು ಬಡ್ಡಿ ಮಗ? ಇವ್ನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ ಸೈಕ್ ಮಾಡ್ತಾವ್ನು. ಸೈಕು ಮಾಡ್ತೀನಿ ಅವ್ರು ಕಾಲೇಜ್ಗೆ ಹೋಗ್ಬಿಟ್ಟು ಫಸ್ಟು ನೋಡಿ. ಇಲ್ಲೇ ಹೋಗ್ತಾವ್ರು ಪೊಲೀಸವರು. ನಾನು ಹಿಡಿದಿಲ್ಲ ಅಂದರೆ ನನ್ನೇನು ತಪ್ಪಿಲ್ಲ ಅಂತ ಅಷ್ಟೇ. ಎದುರು ಕೂಡ ಕಣೋ. ಅಲ್ಲಿ ನಾಯಿ ಹಿಡಿತಾರೋದಕ್ಕಾ? ಪಾಪ ಏನು ಮಾಡಲ್ಲ ಕಣ್ರ. ನಿಮ್ಮ ಕಿವಿಗೊಂದು ತೂತು ಹಾಕಿ ಕೆಳಗಡೆ ಕಟ್ ಮಾಡಿ ಬಿಟ್ಬಿಡ್ತಾರೆ. ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿರಬೇಕು, ಬಂದ್ಬಿಟ್ಟಿದ್ದಾರೆ. ಸೊ ಓಕೆ ಫೈನ್, ಕಾಮನ್. ಎಲ್ಲ ನಾಯಿಗಳು ಎದುರುಕೊಂಬಿಟ್ಟವೆ. ಅವನು ಟೆರರಿಸ್ಟ್ ಬಂದ ಅಂದ್ಕೊಂಡ್ಬಿಟ್ಟವೆ. ಇದೆಲ್ಲ ಪೀಸಾಗಿ ಕೂತವೆ. ಇನ್ನೂ ಮ್ಯಾಟ್ರ್ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಾಗುತ್ತೆ. ಒಂದು ಗೊತ್ತಾ, ಇವನಾಜಿ ಇಲ್ಲೂ ಜಾಮು ಅದಲ್ಲ. ಈ ಫೋನ್ನ ಎಮರ್ಜೆನ್ಸಿಗೆ ಹಿಂಗೆ ಲಾಕ್ ಹಾಕೊಂಬಿಡೋದು. ಈ ಪ್ಲ್ಯಾನ್ ಏನಿದೆ ಇದು ನನಗೆ ಟ್ರಿಗರ್ ತೇರಿಸೋರು ಹೇಳೋಕ್ಕೂ ಮುಂಚೆನೇ ಇತ್ತು. ಆಗ ಅದನ್ನೆಲ್ಲ ವ್ಲಾಗಲ್ಲಿ ಹಾಕಿದ್ರೆ ಸಿಲ್ಲಿ ಕಂಟೆಂಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಕೋಕ್ಕಾಗಿಲ್ಲ. ಬಟ್ ನಾನು ಇವಾಗ ಹೇಳ್ಕೊತಾ ಇದ್ದೀನಿ. ಹೆಂಗೋದ್ರೂ ಜಾಮ್ ಐತಲ್ಲ ಗುರು ಇಲ್ಲಿ. ಇವಾಗ ಹಂಗೆ ಸುತ್ತಾಕೊಂಡು ಹೋಗೋಣ ಅಂದರೆ ಅಲ್ಲೂ ಜಾಮೆ. ಇವನಜ್ಜಿ ಇಲ್ಲೂ ಜಾಮೆ, ಅಲ್ಲೂ ಜಾಮು, ಇಲ್ಲೂ ಜಾಮು, ಎಲ್ಲೆಲ್ಲೂ ಜಾಮು. ಇವನಜ್ಜಿ ಕಾಲೇಜಿಗೆ ಇಂಥ ಜಾಮಲ್ಲಿ ಬೇಗ ಬಾ ಅಂತಾರೆ. ಸೊ ಫೈನಲಾಗಿ ಸಿಗೋ ಒಂದು ಸಿಗ್ನಲ್ಗೆ ನಾನು ಲಾಕ್ ಆಗಿ. ಹಾಗಂದರೆ ಇದೇ ಒಳ್ಳೆ ಟೈಮ್ ನನ್ನ ಐ ಡಿ ಕಾರ್ಡ್ ಹಾಕೋಕ್ಕೆ. ವಾ ಓಕೆ, ಆಲ್ ಡನ್. ಕರೆಕ್ಟ್ ಟೈಮಿಗೆ ಆನ್ ಕೂಡ ಆಗೋಗೈತೆ. ಇದೇ ನೋಡಿ ಗೈಸ್ ನಮ್ಮ ಕಾಲೇಜಿಗೆ ಕನೆಕ್ಟ್ ಆಗೋ ರೋಡು. ನಾನು ಕಾಲೇಜ್ ಪ್ರಮೋಷನ್ ಏನು ಮಾಡ್ತಾ ಇಲ್ಲ ಆಯಿತಾ. ಐ ಡಿ ಕಾರ್ಡ್ ತೋರಿಸಿದ್ರೆ ಎಂಟ್ರ್ ಆಗಬೇಕು ಕಾಲೇಜ್ಗೆ. ಆದರೆ ನಿಮಗೆ ನಮ್ಮ ಕಾಲೇಜಲ್ಲಿರೋ ಒಂದು ಲೂಪ್ ಹೋಲ್ ಹೇಳ್ತೀನಿ ಕೇಳಿ. ನೀವು ನಂತರ ಒಂದು ಹೆಲ್ಮೆಟ್ ಹಾಕೊಳ್ಳಿ. ನಂದು ಬೇಡ, ಯಾರಾದರೂ ಒಬ್ರದ್ದು ಐ ಡಿ ಕಾರ್ಡ್ ತಗೊಳ್ಳಿ. ಹೆಲ್ಮೆಟಲ್ಲಿ ಗ್ಲಾಸ್ ಮುಚ್ಕೊಬಿಡಿ, ಪುರ್ರ ಅಂತ ಬಂದ್ಬಿಡಿ. ಹೇಳಿದ್ರೆ ಐ ಡಿ ಕಾರ್ಡ್ ತರಿಸ್ಬಿಡಿ. ಇನ್ಯಾರು ಗುರು ಲವರ್ ಜೊತೆ ಇನ್ನೂ ವೀಡಿಯೋ ಕಾಲಲ್ಲಿ ಅವನೇ. ಮೈ ಗಾಡ್, ಸಿಂಗಲ್ ಲಿಫ್ಟ್ ಏನು ಕತೆ. ಇಂಥವ್ರನ್ನ ನೋಡಿದಾಗ ಎಲ್ಲ ತುಂಬ ಬಾಧೆ ಆಯ್ತದೆ. ಕಾಲೇಜಿಗೆ ಬಂದೆ, ಲಿಫ್ಟಲ್ಲಿ 6ನೇ ಫ್ಲೋರ್ ಬಂದರೆ 7ನೇ ಫ್ಲೋರ್ ಟೇಕ್ ಮಾಡಿ. ಯಾಕಂದರೆ 6ನೇ ಫ್ಲೋರಲ್ಲಿ ಹೇಳೋಕ್ಕಾಗಲ್ಲ, ಪ್ರಿನ್ಸಿಪಲ್ ಇದ್ರು ಇದ್ಬಿಡ್ತಾರೆ. ಕ್ಯಾಚ್ ಹಾಕೊಂಡ್ಬಿಟ್ರೆ ಅದು ಬರ್ಕೊಡಿ ಏನು ಲೇಟ್ ಬಂದೆ ಐ ಡಿ ಕಾರ್ಡ್ ಕೊಡು ಅಂತ ಕಿತ್ಕೊಂಡ್ಬಿಡ್ತಾರೆ. 7th ಫ್ಲೋರಲ್ಲಿ ಲೈಬ್ರರಿ ಇದೆ. ಗೈಸ್, ಶಾಕಿಂಗ್ ಮ್ಯಾಟ್ರ್ ಏನು ಗೊತ್ತಾ ಗೈಸ್? ಇಸ್ ಇಟ್ ಫಾರ್ಮಲ್ಸ್ ಆರ್ ಯೂನಿಫಾರ್ಮ್ ಟುಮಾರೋ ಅಂತ ಕೇಳೋರು. ನೆನ್ನೆನೇ ಕೇಳೋರೆ. ನಾನು ಇವಾಗ ನೋಡ್ತಾ ಇದ್ದೀನಿ ಪ್ರೂಫಿಗೆ ನೋಡಿ 300 ಮೆಸೇಜಸ್. ಶೆಡ್ ಗೈಸ್, ಯೂನಿಫಾರ್ಮ್ ಹಾಕೊಂಡು ಬರಬೇಕು, ಇಲ್ಲ ಒಳಗಡೆ ಎಂಟ್ರಿ ಕೊಡಲ್ಲ. ಯೂನಿಫಾರ್ಮ್ಗೆ ಏನು ಮಾಡೋದು ಈ ಟೈಮಲ್ಲಿ? ಯೂನಿಫಾರ್ಮ್ ಹಾಕೊಂಡ್ರೆ ಬೆಲ್ಟ್ ಹಾಕೋಬೇಕು, ಶೂ ಹಾಕೋಬೇಕು, ಟೈ ಹಾಕೋಬೇಕು, ಮಾಡ್ಬೇಕೇನಾದ್ರು. ಅಲ್ಲಿ ನೋಡಿ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಹೋಯ್ತವ್ರೆ ಜೂನಿಯರ್ಸು. ಆ ಕಡೆ NSS ಕ್ಯಾಡೆಟ್ಸ್ ಇರಬೇಕು. ಇವಾಗ ನನಗೆ ಯೂನಿಫಾರ್ಮ್ ಇಲ್ಲ ಅಂದರೆ ಎಂಟ್ರಿ ಬಿಡಲ್ಲ ಗಾಯ್ಸ್. ಹುಡುಕ್ಬೇಕು, ಬ್ಲೇಸರ್ ಆದರೂ ಹುಡುಕ್ಬೇಕು. ಮನುಪ್ರಿಯ ಇಲ್ಲೇ ಇದ್ದಳ್ಳಿ ಗೈಸ್. ಓಹೋ, ಆರಿಫ್ ನವನೇ. ಆರಾಮ ಮನುಪ್ರಿಯ? ತುಂಬ ಹೆಂಗಾಗಿ ಕಾಣಿಸ್ತಾ ಇನ್ನಲ್ಲ. ಒಂದು ಕಾಲದಲ್ಲಿ ಇಲ್ಲಿತ್ತು ಗೈಸ್, ಇವಾಗಿಲ್ಲ. ಹೋದ ಸೆಮಿಸ್ಟ್ರು ಹೋದ ವರ್ಷನೋ ಎಲ್ಲ ಬ್ಲೇಸರ್ಗಳೆಲ್ಲ ಇಲ್ಲೇ ಇರ್ತಾಯಿತ್ತು ಸ್ಟಾಕು. ಖಾಲಿ ಎಲ್ಲ ಖಾಲಿ. ಹೋಗಿಲ್ಲ ಎಲ್ಲಿಗೆ? ಜೂಬ್ಲಿಗೆ ಹೋಗಿ ಮಾಮಿಲ್ಲ ಅಂದರೆ ಮಚ್ಚ ಯೂನಿಫಾರ್ಮ್ ಕಣೋ. ಇದೆ ಅಂದರೆ ಯಾಕೆ ಬಂದಿದೆಯಾ? ಸುಮ್ಮನೆ ಇರಬೇಡ. ನೀನೇನು ಹಾಕಲ್ಲ ಒಳಗೆ. ಹಾಕಣಿ ಶರ್ಟ್ ಅದು. ಹಂಗೆ
ಅದಕ್ಕೆ ನಾನು ಬೇಜಾರು ಹುಡುಕ್ತಾ ಇದ್ದೀನಿ. ನೀನು ಬಾ ಮಚ್ಚ, ತಮ್ಮನೇಲ್ಗೊಂದು ಕಂಟೆಂಟ್ ಬೇಕು. ಬಾ ಮಚ್ಚ ಇಲ್ಲಿ. ನಾನು ಬರಲ್ಲ. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ಇಡ್ಸ್ಕೊಂಡು ಇಲ್ಲ, ನಾನು ಇಡ್ಸ್ಕೊಂಡಿರ್ತೀನಿ. ಏ ಬಾ ನಾನು ಮಚ್ಚ. ಮೋಸ ಮಾಡಿದ್ದೆ. ನಾನೇನು ಮೋಸ ಮಾಡಿ ಏನು ಯಾವಾಗ ನೀ ನನ್ನ ಕಾಲು ಕಟ್ ಮಾಡ್ತೀಯಾ? ನಿನ್ನ ಕಾಲು ನಾನೆಲ್ಲ ಕಟ್ ಮಾಡಿದೆ. ನೀನು ನನ್ನ ಕಾಲು ಕಟ್ ಮಾಡಿದೆ ಅಂತ ನಾನು ನಿನ್ನ ಕಾಲು ಕಟ್ ಮಾಡಿದೆ ಅಷ್ಟೇ. ಎಲ್ಲಿ ಮನುಪ್ರಿಯ? ಮನುಪ್ರಿಯ ಬೇಗ ಬಾ 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 ಬಾ. ನೋಡಿ ಗೈಸ್, ಇವ್ನು ಯೂನಿಫಾರ್ಮ್ ಹಾಕೊಂಡು ಬಂದವನೇ. ಅವಳು ಯೂನಿಫಾರ್ಮ್ ಎಲ್ಲ ಅವಳು ಕಾಣಿಸ್ತಾನೆ ಇಲ್ಲ. ರೆಡಿ ಆಗ್ತಾವಳು. ಅವಳು ಯೂನಿಫಾರ್ಮ್ ಹಾಕೊಂಡು ಬಂದವಳೆ, ನಾನೊಬ್ಬನೇ ಯೂನಿಫಾರ್ಮ್ ಹಾಕೊಂಡು ಬಂದಿಲ್ಲ. ನನಗೆ ಇಲ್ಲಿಗೆ ಬಂದಮೇಲೆ ಮ್ಯಾಟ್ರ್ ಗೊತ್ತಾಗಿದ್ದು, ಇದನ್ನೋ ಸೀನ್ ಐತೆ, ಫಂಕ್ಷನ್ ಐತೆ ಇವತ್ತೇ ಅಂದ್ಬಿಟ್ಟು. ಯಾಕೆ ಬರ್ತೀಯಾ ಮತ್ತೆ ಕಾಲೇಜ್ಗೆ? ಮಚ್ಚ ನಿಮ್ಮನ್ನು ನೋಡೋದು ಗೊತ್ತಿಲ್ಲ ಮಚ್ಚ. ಬಾ ಸುಮ್ಮನೆ ಯೂಟ್ಯೂಬ್ಗೋಸ್ಕರ ಬರ್ತೀಯಾ? ಕಂಟೆಂಟ್ಗೋಸ್ಕರ ಬರ್ತೀಯಾ? ಈ ಕಡೆ ಸಿಕ್ತು ಕಲ್ಸ್ಕೊಂಡು ಇದು ನೋಡ್ತಾ ಇದ್ರೆ ಬೆಕ್ಕು ಕೂದಲುಗಳೆಲ್ಲ ಅವೆ. ನೆನ್ನೆಯಿಂದ ಇಲ್ಲೇ ಬಿದ್ದದೆ, ಎಲ್ಲ ಮೊನ್ನೆಯಿಂದ ಇಲ್ಲೇ ಬಿದ್ದದೆ. ಲೆಟ್ಸ್ ಗೋ. ಮನುಪ್ರಿಯ ಇದು ಓಕೆ ಅಲ್ಲ? ಓಕೆ, ಒಂದು ರೇಂಜಿಗೆ ಓಕೆ ಗೈಸ್. ಇದು ಬ್ಲ್ಯಾಕ್ ಇಲ್ಲ ಅಂದರೂ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಫೈನ್, ಪೀಸ್ ರೆಡಿ. ಇವಾಗ ಐಟಮ್ಗಳು ತಗೊಂಡು ಹೋಗ್ಬೇಕು ಗೈಸ್. ಮ್ಯಾಟ್ರಲ್ಲಿ ಒಂದು ಟ್ರ್ಯಾಜಿಡಿ. ನಾವು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಎಂಟ್ರಿನೇ ಬಿಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಪೊಲೀಸರೆಲ್ಲ ಬಂದವ್ರೆ. KSLU ಹೆಡ್ ಯಾವುದೋ ದೊಡ್ಡ ಈವೆಂಟ್ ಅಂತೆ. KSLU ಹುಬ್ಳಿ ಯೂನಿವರ್ಸಿಟಿ ಸೈಡಿಂದ ಮಾಡಿಸ್ತಾ ಇರೋದು. ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟವ್ರೆ ಗೈಸ್, ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟವ್ರೆ. ನಾನು ಔಟು, ಮನುಪ್ರಿಯ ಔಟು, ಆ್ಯಂಡ್ ಶೋಭನ್ ಆ ಕಡೆ ಎಲ್ಲ ಕೂತವನೆ. ಅವರೆಲ್ಲ ಪೇಪರ್ ಇಟ್ಕೊಂಡೋಯ್ತವ್ರೆಲ್ಲ. ಅವ್ರು LC ಹೆಡ್ ಅಲ್ವಾ ನಿಮ್ಮದು? ಎಲ್ಲ ಏನೋ ಟ್ಯಾಗ್ ಹಾಕೊಂಡವ್ರಲ್ಲ. ಮೇನ್ ಕೋರ್ ಮೆಂಬರ್ಸ್, ಅದಕ್ಕೇನೋ ಪ್ರಿಪೇರ್ ಮಾಡಕ್ಕೆ ಹೋಗ್ತಾರೆ. ಬ್ಯಾಡ್ ಪೀಪಲ್. ಅಲ್ಲಿ ಬರ್ತಾರೆ ನೋಡಿ ಶೋಭನ್ ಅವರೆಲ್ಲ. ಅಲ್ಲಿ ಎಂಟ್ರಿನೇ ಇಲ್ಲ ಅಂದಮೇಲೆ ಏನಕ್ಕೆ ಇಕ್ಕೊಳ್ಳೋದು ಬ್ಲೇಸರ್ನೆಲ್ಲ? ಹಿಂಗೆ ಇಕ್ಕೊಂಬನು ಟೈಮಾ ಹೇಳ್ತೀನಿ ಬಾ ಏನಾಯ್ತು ಅಂತ. ಸೆಟ್ ಬ್ಲೇಸರ್ ಎಂಟ್ರಿ ಇಲ್ಲ. ಶೆಟ್ ಕೊಡಬಾರ್ದು. ನಮ್ಮ ಗ್ಯಾಂಗ್ಗೆ ಸೇರಲು ಪ್ರದೀಪ್, ಪುನೀತ್ ಹಾಗೂ ಶೋಭನ್ ಆಗಮಿಸುತ್ತಿದ್ದಾರೆ. ಇವರಿಬ್ರು ಕೂಡ ನಮ್ಮ ಥರನೇ ಏನೂ ಆಗದೆ ಲೇಟಾಗಿ ಬಂದಿದ್ದಾರೆ. ಅಲ್ಲಿ ಬ್ಯಾಡ್ಜ್ ಇದೆ, ಹೋಗಿ ಇಸ್ಕೊಳ್ಳಿ. ಇಲ್ಲ ಹತ್ರ ಇದೆ ಅಲ್ಲ, ಬ್ಯಾಡ್ಜ್ ಹಾಕೊಂಡು ಹೋಗ್ಬಿಟ್ಟು ಒಳಗಡೆ ಯಾರು ಕೊಟ್ಬಿಟ್ಟು ರಿಟರ್ನ್ ಕಳಿಸ್ಬಿಟ್ರೆ ಏನು? ಅವ್ನು ಹಾಕೊಂಡು ಅಲ್ಲ ಅದ್ರ ಹಾಕೊಂಡು 100% ಮಾಡ್ತಾವೆ. ಯಾವ ತಿರುಪತಿಗೆ ಹೋಗಿದ್ದೇನೆ? ಶ್ರೀಶೈಲ. ಅದೇ ಮಚ್ಚ, ಬ್ಯಾಡ್ಜ್ ಹಾಕೊಂಡು ಹೋಗ್ಬಿಟ್ಟು ಒಳಗಡೆ ಯಾರು ಕೊಟ್ಬಿಟ್ಟು ರಿಟರ್ನ್ ಕಳಿಸ್ಬಿಟ್ರೆ ನಾವು ಒಳಗಡೆ ಕೂತಿರ್ಬೋತಾನೆ ಅಂತ ಕಂತ್ರಿ ಬುದ್ಧಿ ನಿಂಗೆ ಒಬ್ಬನಿಗೆ ಬರೋದು. ನಿಂಗೆ ಅಟೆಂಡೆನ್ಸ್ ಬೇಡ? ವಿಡಿಯೋ ಮಾಡ್ತಿದ್ದಿ ಅಂತ ಕಂಡಕ್ಟ್ ಮಾಡ್ತಾರೆ ಝೋನಲ್ ಫೆಸ್ಟ್ ಅಂದ್ಬಿಟ್ಟು. ಅದರಲ್ಲಿ ಇಂಟರ್ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡೋದು. ಇವಾಗ ನಾವು ಆಡಿಟೋರಿಯಂ ಕುತ್ಕೊಂಡು ಏನು ಮಾಡೋದು? ಫೆಸ್ಟ್ನ ಇನಾಗ್ರೇಷನ್ ಇದು ಮಾಡ್ತಾ ಇರೋದು. ಯಾರೋ ಬಂದಿದ್ದಾರೆ, ಅವ್ರು ಮಾತಾಡ್ಬಿಟ್ಟು ಹೋಗ್ತಾರೆ. ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು, ಡ್ಯಾನ್ಸು, ಸಿಂಗಿಂಗು, ಅದು ಇದು ಅದೆಲ್ಲ ಐತೆ. ನಾವು ಅದ್ರ ಫಸ್ಟು ಕ್ಲಾಸಿಕಲ್ ಡ್ಯಾನ್ಸು ಅದೇ ಚೆನ್ನಾಗಿರುತ್ತೆ. ಯಾಕಂದರೆ ಬೇರೆ ಕಡೆಯಿಂದ ಬರ್ತಿರಲ್ಲ ಅವರೆಲ್ಲ ಟೀಮ್ಗಳೆಲ್ಲ ಡ್ಯಾನ್ಸ್ಗಳು ಆಡ್ತಾರೆ. ಅಂದರೆ ಫುಲ್ಲು ಲೈಕ್ ಕರ್ನಾಟಕ ಸ್ಟೇಟ್ದು ಡೊಳ್ಳು ಕುಣಿತ ಎಲ್ಲ ಒಳಗಡೆ ಕೂಗ್ತವ್ರಿ ಗೈಸ್. ಯಾರೋ ಬಂದರು ಗೆಸ್ಟ್ ಬರ್ತಾವ್ರಾ? ಪೊಲೀಸ್ ನೋಡಿ ಓಡಾಕ್ತವ್ರೆ. ಝೂಮ್ ಮಾಡ್ಬೋದಲ್ಲ? ಸಮಥಿಂಗ್ ಇಸ್ ಹ್ಯಾಪನಿಂಗ್ ಗೈಸ್. ಹೂ ಇಸ್ ದ ಗೆಸ್ಟ್? ಆ ಗೆಸ್ಟ್ ಹತ್ಬಿಟ್ರಾ? ಓಕೆ, ಆಗೋಯ್ತು ಹಂಗಾದ್ರೆ ಈವೆಂಟು. ನಮ್ಮ ಪ್ರಿನ್ಸಿಪಲ್ ಬರೋರು. ಪ್ರಿನ್ಸಿಪಲ್ ಬೇಡ ಗೈಸ್, ಪ್ರಿನ್ಸಿಪಲ್ ಡೇಂಜರು. ನಿಂಗೆ ಕೇಳಿದ್ರಾ ಏನಂತ ಹೇಳ? ಯಾಕೆ ಇಲ್ಲಿ ಕೂತಿರೋದು, ಕ್ಲಾಸಸ್ ಯಾಕೆ ಅಟೆಂಡ್ ಮಾಡಿಲ್ಲ ಅಂತ ಕೇಳಿದ್ರಾ? ನಿಂಗೆ ಕೇಳಿದ್ರಾ? ನಾನು ಕೇಳಿಲ್ಲ. ನೋಡೋಣ. ಅವ್ರು ಬರ್ತಾನೆ, ನಾನು ಬರಲ್ಲ, ಮುಚ್ಚಿಕೊಂಬ. ನಿಮ್ಗೆ ಅನ್ಸ್ದಂಗೆ ಏನು ನಡೀತೈತೆ ಬ್ರೋ ಈ ಕಡೆ? ಬ್ರೋ ಇಲ್ಲಿ ಯಾವ ಕಡೆ ಬ್ರೋ ಅಂತ ಕಾಲೇಜಲ್ಲಿ ಬ್ರೋ ಈಗ ಝೋನ್ ಲೆವೆಲ್ ಯೂತ್ ಫೆಸ್ಟಿವಲ್ ನಡೀತಾ ಇದೆ. ಝೋನ್ 2 ಬೆಂಗಳೂರು ಝೋನ್. ಏನು ಮಾಡಿದ್ರು ಒಳಗಡೆ ಇನಾಗ್ರೇಷನ್ ಇತ್ತು ಬ್ರೋ, ಪ್ರೋಗ್ರಾಮ್ ಇನಾಗ್ರೇಷನ್ ಇತ್ತು. ಇನಾಗ್ರೇಷನ್ ಮುಗಿಸ್ಕೊಂಡು ಟಿಫಿನ್ ಮಾಡ್ಕೊಂಡು ಬಂದೆ. ಫ್ರೀಯಾಗಿ ಕೊಡ್ತಾರಲ್ಲ ಎಂಟ್ರಿಗೆ? ಕಾಸು ಇಸ್ಕೊಂಡ್ರಾ? ಇಲ್ಲ, ಫ್ರೀನೇ. ಫ್ರೀ. ಯೂನಿವರ್ಸಿಟಿ ಎಲ್ಲ ಆರ್ಗನೈಸ್ ಮಾಡುತ್ತಲ್ಲ, ಕರ್ನಾಟಕ ಸ್ಟೇಟ್ಸ್ ಯೂನಿವರ್ಸಿಟಿ ಅಮೌಂಟ್ಸ್ ಶಾಂಕ್ಷನ್ ಮಾಡಿರುತ್ತೆ. 1.5 ಲಕ್ಷ ಕೊಟ್ಟವ್ರೆ ಅಂತ ಹೇಳ್ತಾ ಇದ್ರು. ಅದು ಬಿಟ್ಟು ನಮ್ಮ ಕಾಲೇಜಲ್ಲಿ ಸ್ವಲ್ಪ ತಲೆ ಉಪಯೋಗಿಸಿ ಏನಾರು ತಗೊಂಡಿರ್ಬೋದಾ ಅಂತ ಕೇಳಿದೆ ಅಷ್ಟೇ. ಇಲ್ಲ ಸಿಗೋಣ ಬ್ರೋ, ಇವರೆಲ್ಲ ನನ್ನ ಫ್ರೆಂಡ್ಸ್ ಬ್ರೋ. ಮಾಡ್ತಾರೆ. ಹೌದಾ? ಮಂಜಾ ಆರಾಮ. ಪ್ರಾಣೇಶ್ ಅಂತ ಚಿತ್ರದುರ್ಗದಿಂದ. ಚೇತನ್, ಪ್ರಾಣೇಶ್, ಮಂಜು. ಚೇತನ್, ಪ್ರಾಣೇಶ್, ಮಂಜುನಾಥ್. ಸೊ ಇದು ಇಲ್ಲಿ ಬಂದ್ಮೇಲೆ ಕೊಟ್ರಲ್ಲ? ಇದು ನಿಮ್ಮ ಕಾಲೇಜಲ್ಲಿ ಕೊಟ್ಟರು. ಸೊ ನೀವೆಲ್ಲ ಸೆಲೆಕ್ಟ್ ಆಗಿರೋದಾ ಇಲ್ಲ ನೀವಾಗ ನೀವು? ನಾವು ನಮ್ಮ ಕಾಲೇಜಲ್ಲಿ ಒಂದು ಪ್ರೊಸೀಜರ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿ ಇವಾಗ ಇಲ್ಲಿ ಕಾಂಪಿಟೇಷನ್ ಅಂತ ಬಂದಿರೋದು. 2 ದಿನ ಆಯ್ತಲ್ಲ? 2 ದಿನ ಇದೆ. ತುಂಬ ರೂಲ್ಸ್ ಇದೆ ನಿಮ್ಮ ಕಾಲೇಜಲ್ಲಿ.
ಸೀರಿಯಸ್ಲಿ ಆಲ್ಮೋಸ್ಟ್ ಝೋನಲ್ಲೇ 22 ವರ್ಷದಲ್ಲಿ 3 ವರ್ಷ ಯೂತ್ ಫೆಸ್ಟ್ ಅಲ್ಲಿ ಇಷ್ಟು ರೂಲ್ಸ್ ಬೇರೆ ಆ ಕಾಲೇಜಲ್ಲಿ ಯೂನಿವರ್ಸಿಟಿಲೂ ನೋಡಿಲ್ಲ. ನಿನ್ನೆ ಫೋನ್ ಎತ್ತಿ ನಿನ್ನ ಮಾತಾಡ್ಸಕ್ಕೆ ತೀರಾ ಬ್ರೋ ಲಿಟ್ರಲಿ ಮೈಕ್ ಎಷ್ಟು ಬೇಕು ಫೋನ್ ಮಾಡಿ ಕೇಳಿದ್ದಾರೆ ಎಷ್ಟು ಮೈಕ್ ಬೇಕು ನಿಮಗೆ ಅಂತ. ಸ್ಕಿಟ್ ಅಲ್ಲಿ ಪಾರ್ಟಿಸಿಪೇಟ್ಸ್ ಓ ಸ್ಕಿಟ್ ಇದೆಯಾ? ಇಲ್ಲ ಅದು ಅವ್ರವ್ರು ಇದಕ್ಕೆ ಮಾಡ್ಕೊಂಡಿದ್ದಾರೆ, ಬಟ್ ನಮಗೆ ಹಿಂಸೆ ಆಗ್ತೈತೆ ಅದು. ನನಗೆ ಸರಿಯಾಗುತ್ತೆ ಬ್ರೋ, ಏನು ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ನೇಮ್ ಉದಯ್ ಪ್ರಾಣೆ. ಸರಿ ಬ್ರೋ, ಬ್ರೋ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಏನು ಪನಿಷ್ಮೆಂಟ್ ಅದನ್ನ ಮೇಲು ಇದ್ಬಿಡು ಸಾಕಷ್ಟೆಲ್ಲ ಇತ್ತು. ಪಕ್ಕ ಇದೇ ಕ್ವಶನ್ ಕೊಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಮಲ್ಡ್ರು ಕೊಡ್ತಾರೆ, ಕೊಡ್ತಾರೆ, ಯಾವ್ದಾರ ಲಾಸ್ಟ್ ಇಯರ್ ರೆಫರ್ ಆಗಿ ಮಾಡ್ತೀರಾ ಇಲ್ಲ ಹಿಂಗೆ ನೀವು? ಹುಷಾರಾಗಿ ಹೇಳಿ, ಹುಷಾರಾಗಿ ಹೇಳಿ ಸ್ವಲ್ಪ. ಇವನೇ ಎಲ್ಲ ನಮ್ದು ಕಾಲೇಜ್ 70% ಮೇಲಿರೋದು. ಲೆಕ್ಚರ್ಸ್ ಎಲ್ಲ ಕರೆಕ್ಟ್ ಮಾತಾಡ್ತಾರೆ. ಹೌದಾ ಬ್ರೋ? ನಿಜವಾಗ್ಲೂ ಒಂದು ಇಲ್ಲಿ ವಿಡಿಯೋ ಮಾಡ್ತಾರೆ. ಸೊ ಇವಾಗ ಕ್ಯಾಂಪಸಲ್ಲಿ ಇದ್ದೀನಿ ಗೈಸ್. ಈಗ ಆಡಿಟೋರಿಯಮ್ಗೆ ಎಲ್ಲ ಇದೇ ಕಾಲೇಜಾ? ಸರಿ ಸೊ ಇವಾಗ ಎಲ್ಗೊಡೋದ್ರಿ ಇವರು? ನ್ಯೂ ರೆಸಲ್ಯೂಷನ್, ಸ್ಟಡಿ, ವರ್ಕ್ ಹಾರ್ಡ್, ಅಚೀವ್ ಎವ್ರಿಥಿಂಗ್. ಹಂಗಾರೆ ಪಾಸ್ಟ್ ಇಯರ್ ರೆಸಲ್ಯೂಷನ್ ಏನಿತ್ತು ಮಚ್ಚ? ಲಾಸ್ಟ್ ಇಯರ್ ರೆಸಲ್ಯೂಷನ್ You have some new resolutions, bro, for New Year. Oh, nice. You know what? ಸ್ಟಡಿ ಹಾರ್ಡ್. Hey, not study hard. Oh, hello. How are you? I'm fine. ಇದಣ್ಣ ಹೇ ಓಪನ್ ಆಗಿ ಒಂದ್ಸತಿ ವಿಸಿಟ್ ಹಾಕೋಣ ಬಾ ಮಚ್ಚ. ಇದೆ ಗೈಸ್ ಬೆಳಗ್ಗೆ ಆಗಿದ್ದು ಆಡಿಟೋರಿಯಮ್. ಈ ಆಡಿಟೋರಿಯಂ ಹೆಂಗಿದೆ ಅಂದ್ರೆ ಬೆಳಗ್ಗೆ ಯಾವುದೋ ಮೀಟಿಂಗ್ ಆಗಿದೆ ಆಡಿಟೋರಿಯಂ. ಲೇ ನಾನು ಅದನ್ನ ಕಣ ಹೇಳೋದು, ನಿಂಗೆ ಅರ್ಥ ಆಗಿಲ್ಲ ಅಷ್ಟೇ. ಇಷ್ಟು ದೊಡ್ಡದಾಗಿದೆ. ಸೊ ಇವಾಗ ಇಲ್ಲಿ ಯಾರೂ ಇಲ್ಲ, ಬೇರೆ ಆಡಿಟೋರಿಯಮಲ್ಲಿ ಇದ್ದಾರೆ. ಹೋಗೋಣ. ಇದು ಸೇಮ್ ನನ್ನ ಮನಸ್ಸಲ್ಲಿ ದೊಡ್ಡದಾಗಿರುತ್ತೆ. ಏನೇನು ಇವನ್ ಮನ್ಸಲ್ಲ ನನ್ನ ಮನ್ಸು ಇಲ್ಲ, ಇವನ್ ಮನ್ಸೇ ದೊಡ್ಡದು. ನಿಮ್ಮ ಮನ್ಸಿರೋದೇ ದೊಡ್ಡ ಬರಲ್ಲ. ಇಲ್ಲಿ ಮಜಾ ಕೊಟ್ಟು ತೋರಿಸು ಸ್ಪೆಕ್ಸ್ ನೋಡಿ ಫ್ರೆಂಡ್, ನಮ್ಮ ತೇಜಸ್ ಅಜ್ಜ ಹಿಂಗಿರ್ಲಿ. ಸೀಕ್ರೆಟ್ ಸಂಟಾಗಿ ಗಿಫ್ಟ್ ಕೊಡೋಕ್ಕೆ ಇವಾಗ ರೆಡಿ ಮಾಡ್ಕೊಂಡಿದ್ದಾನೆ ಸುಹಾಸ್. ಒಳ್ಳೇದಲ್ಲ ಆಯ್ತು, ರೆಡಿ ಬೇಗ. ಗಾಡಿ ಎಲ್ಬಿಟ್ಟೆ ಇವಾಗಲೇ ಬರ್ತಾ ಇದ್ದಿತ್ತು. ನಾನು ಹ್ಯುಮ್ಯಾನಿಟೀಸ್ ಬ್ಲಾಕಲ್ಲೇ ಇದ್ದೀನಿ, ನೀ ಎಲ್ಲಿದ್ಯಾ? ಏನೋ ಫುಲ್ ಬಿಲ್ಡಪ್ ಕೊಡ್ತಾ ಇದೆಯಾ? ಏನ ಸೀನಾ? ಒಂದು ನಿಮಿಷ ಬೈಲಿ, ಹಂಗೆ ಬೈಲಿ, ಕ್ಯಾಂಟೀನ್ ಹತ್ರ ಬೈಲಿ. ನೋಡಿ ಗೈಸ್, ನಮ್ಮೊಂದು ಮನೆ ಎಲ್ಲರಿಗೂ ಟ್ರೀಟ್ ಕೊಡ್ಸ. ಇವಾಗ ನಮ್ಗೆ ಕೊಡ್ತಾನೆ ಟ್ರೀಟ್. ಅದೇನೋ ಕುಡಿಲಿ, ಅದೇನೋ ಕುಡಿಲಿ, ಕ್ಯಾಮ್ರಾ ಕುಡಿಲಿ. ರೋಲಿಂಗ್ ಆಯ್ತಾ ಗೈಸ್? ಅದೇನೋ ಅಂದ್ರು ಗೈಸ್, ಮನೆ ದುಡಿಯೋನು ನಮಗೆ ಕೊಡಿಸ್ಬೇಕು ಅಂತೆಲ್ಲ. ಇವಾಗ ದುಡಿತಾವ ನಮ್ಮ ಹುಡುಗ, ಕೊಡಿಸ್ಬೇಕು. ಎಲ್ಲ ದುಡಿತಾ ಇದ್ದೀನಿ. ಮನೆ ನಿಮ್ಮ ಅಮ್ಮ ಕೊಡವೆ ಕೊಡಿಸ್ದೆ, ನಮ್ಗೇನು ಕೊಡಿಸ್ತೀಯಾ? ಸೀನ್ 10 ರೂಪಾಯಿ ಸಮೋಸಕ್ಕೆ ಬರಲ್ಲ ನಮ್ಮ ಮೋದಿ. ಆಯ್ತು ಬಿಡಪ್ಪ. ನೋಡ, ನಾವು ಇವ್ನು 10 ರೂಪಾಯಿ ಸಮೋಸಕ್ಕೆ ಬರಲ್ಲ ಅಂತ ನೋಡ. ಈ ಫೇಸ್ ಎಲ್ಲರೂ ಲಾಕ್ ಬಿಡು. ಯಾರು ಲಾಕು? ಬರ್ತೀನಿ ಮಚ್ಚ. ನೋಡ್ದಾ ಹುಡುಗಿರ್ ಫೋನ್ ಮಾಡಿದ್ರೆ? ಹುಡುಗಿರಲ್ಲ ಕಣ. ನೋಡ್ದಾ ಬಿಟ್ಬಿಟ್ಟು ಅವಾಗ ತಾಳಿ ಮಚ್ಚ ನಾನು ಕಟ್ಟಿದ್ದು. ಏನ್ ಮಚ್ಚ ನೀನೇ ತಿಕ್ಕ ಮುಚ್ಚು ಅಂತ ಇದೆಯಾ ಎಲ್ಲಾರ್ಗು? ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ನಮ್ಗೆಲ್ಲ ಮಾರ್ಗದರ್ಶಕನಾಗಬೇಕಿತ್ತು. ಮಚ್ಚ ಇವನು ಮಿಸ್ಇಂಟರ್ಪ್ರಿಟೇಷನ್ ಮಿಸ್ಕಿಸ್ಗೆಲ್ಲ ಮಾಡ್ತಾನೆ. ಮಿಸ್ ಅಂತೆ ಏನೋ ಅದು ವರ್ಡು, ಏನೋ ಅದು? ನೀನು ರೋಲ್ ಹೇಳಿಕೆಯನ್ನು ಸಮರ್ಥಿಸಿ ಅದನ್ನೇ ಎತ್ತಿ ಹಿಡಿಯೋ ಕೆಲಸ ಮಾಡ್ತಾ ಇದೆಯಾ ಮಚ್ಚ? ಅಲ್ಲ ಮಚ್ಚ, ನೀನು ರೋಲ್ ಮಾಡಲಾಗಿ ಹಿಂಗೆಲ್ಲ ಮಾತಾಡ್ತೀನಿ. ಮಿಸ್ಕಿಸ್ ಅಂತ. ಸರಿ ಬಿಡ್ರ ಕೊಡ್ರಿ ಇಲ್ಲಿ. ಇಲ್ಲ ಬಿಡ್ರಿ ಅಂತ ತಾನೆ, ಬಿಟ್ಬಿಡು ಹೋಗು. ಟ್ಯಾಕ್ಸ್ ಹಾಕ್ಸಕ್ಕಂತ ನಾನು ಕೊಡಲ್ಲ. ಅದೇನೋ ಟಾಸ್ಕ್ ನಮ್ಗೂ ಮಾಡ. ನಮ್ಗೂ ಟಾಸ್ಕ್ ಮಾಡು. ಪ್ಲಾನ್ ಮಾಡಿ. ಇಲ್ಲ ಮಚ್ಚ, ನಮ್ಗೆ ಇವತ್ತೇ ಬೇಕು. ನಮ್ಗೆ ಇವಾಗ ಬೇಕು. 50 ರೂಪಾಯಿ ಬಜೆಟ್, 100 ರೂಪಾಯಿ ಬೇಡ, 50 ರೂಪಾಯಿ. 10 ರೂಪಾಯಿ ಅವ್ನು 10 ರೂಪಾಯಿ ಬಳಲ್ಲ ಈ ಮಕ್ಕಳೇ. 50 ರೂಪಾಯಿ ಇಲ್ಲದ ಈ ಮಕ್ಳ ಹತ್ರ 50 ರೂಪಾಯಿ ಇಲ್ಲನಾ? ಮಚ್ಚ ಏನಾಯ್ತು? 1 ಲಕ್ಷ ಅದು ಅರ್ಧ ಅವನಿಗೆ ಕೊಡೋ 3% ಬಡ್ಡಿ ಹಂಗೆ. ಅವ್ನು 6% ನಮ್ಗೆ ಬಡ್ಡಿ ಹಂಗೆ ಇಸ್ಕೊಡ್ತಾನೆ ಬರೋರು. ನೋಡ್ತೀಯಾ, ಡಬಲ್ ದಿಸ್ ಇಸ್ ಬಿಸ್ನೆಸ್. ಇಲ್ಲ ಬ್ರೋರೆ, ನಿನ್ ಕಾಸು ಇಸ್ಕೊಂಡು ಹೊಲ್ಟೇ ಹೋಯ್ತು ಮಚ್ಚ, ಯಾರಿಗೋ ಕೊಟ್ಟಿದ್ದೆ ಅಂತ ಹೇಳ್ತಾನೆ ಇವನು. ಏನು ಹೇಳ್ದೆ ಮತ್ತೆ ಇವಾಗ ಕ್ಯಾಶ್ ಇಸ್ಕೊಂತಾನೆ. ಇಸ್ಕೊಂಡ್ ಮಚ್ಚ ಗೊತ್ತಾಯ್ತು ಮಚ್ಚ, ಅವನ್ ಎದ್ಬಿಟ್ಟ ಮಚ್ಚ. ಎತ್ಬಿಟ್ರೆ ಅದೇ ಕಣ್ಮುಂದೆ ಚಟಿ ಜೋಬಾಗಿ ಇರ್ಲಿ ಟಾಪಿಕ್ ಡಿಸ್ಕಷನ್ ಬೇಡ. ನಮ್ಗೆ ಇವತ್ತು 50 ರೂಪಾಯಿ ಟಾಸ್ಕ್. 50 ರೂಪಾಯಿಗೆ ಬಳಲ್ಲ ಈ ಮಕ್ಕ ನೋಡಿ.
ನೋಡು ನಿಮ್ಮ ಅಕ್ಕ 50 ರೂಪಾಯಿಗೆ ಬಳಲ್ಲ ನೋಡು. ನಿಂಗೇನು ತೋರ್ಸು 50 ರೂಪಾಯಿ ಅಕ್ಕ. ಕಾರ್ಡ್ ಇಡ್ಸ್ಬೇಕು ತಾನೆ ಕೊಡಲ್ಲ 50 ರೂಪಾಯಿ ಎತ್ತರ 50 ರೂಪಾಯಿ ಕಾಸಿಲ್ಲ ಮಚ್ಚ ಜೋಬಲ್ಲಿ. ಫೋನ್ ಪೇ ಐತೆ ಫೋನ್ ಪೇ ಮಚ್ಚ. ಅಲ್ಲಿ ಫೋನ್ ಪೇ ಐತೆ ಕ್ಯಾಶ್ ಇಲ್ಲ ಅಂದ್ರೆ ಫೋನ್ ಪೇ ಮಾಡ್ತೀನಿ ಅಂತ ಫೋನ್ ನಮ್ಮ ಹತ್ರನೇ ಇದೆ ಏಯ್ ಕ್ಯಾಮ್ರಾ ಇಕ್ಕಲ್ಲಿ. ಓಕೆ ಕ್ಯಾಮ್ರಾ ಇಕ್ಕಲ್ಲಿ. ಪಾಪ ಅವರು ಕೊಡಿಸ್ದೆ ಅನ್ಎಕ್ಸ್ಪೆಕ್ಟ್ ಆಗಿ ನನಗೆ ಸಿಕ್ಕದೆ. ಅದಕ್ಕೆ ಒಂದ್ ಕಡೆಯಿಂದ ಕೊಟ್ರೆ ಇನ್ನೊಂದ್ ಕಡೆಯಿಂದ ಬರ್ತದೆ. ಏಯ್ ಯಾರ ಇದು? ಯು ಅಲ್ಲಿ ನೋಡ್ ಮ್ಯಾಮ್ ನಾನೇ ಕೊಟ್ಟಿದ್ದು ಥ್ಯಾಂಕ್ಸ್ ಹೇಳಲ್ಲ. ನೀನ್ ಕೊಟ್ಟಿದ್ದ ಮ್ಯಾಮ್ ನಮ್ಮ ಹುಡುಗ ಅಂದ್ರೆ ಕೊಡು ನಾನು ಕೊಟ್ರು ಅಂದ್ರೆ ಅವ್ನು ಕೊಟ್ರು ಅಂತ ನಾನು ಕೊಟ್ರು ಒಂದೇ ಅಲ್ಲ. ನಾವೆಲ್ಲ ಒಂದೇ ಮ್ಯಾಮ್ ನಾವೆಲ್ಲ ಒಂದೇ ಮಕ್ಳು ಹುಟ್ಟಿದ್ದು ಸೊ ಇದೆಲ್ಲ ಕಾಲೇಜ್ ಲೈಫಲ್ಲಿ ಸಿಗೋ ಎಪಿಕ್ ಸೀನ್ಸು. ಇಲ್ಲ ಅವ್ನಿಗೆ 2 ಸ್ಪೂನ್ ತಿನ್ಸ್ತು ಬೋಳಿ ಮಗನೇ ತಿಗ ಮಚ್ಚ ನಿಂಗೆ 4 ಸ್ಪೂನ್ ತಿನ್ನಿಸ್ತೀನಿ ಇರು ಸಾಕ ಮಚ್ಚ. ಆನು ಆನು ಆ ಗುಡ್ ಬೈ. ನೆಕ್ಸ್ಟ್ ಯಾರ ಕಚಿಕ್ ನಾನೇ ತಿಂತೀನಿ ನೋಡಿ ಪೇ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅದಕ್ಕೆ ಕೇಳ್ತಿದ್ದೆ. ಮಚ್ಚ ನನ್ನ ಬ್ಯಾಗ್ನ ನಿನ್ನ ಬ್ಯಾಗ್ ಜೊತೆ ಇಕ್ಕಿದ್ದ. ನಿನ್ನ ಬ್ಯಾಗ್ ಇದೆ, ನನ್ನ ಬ್ಯಾಗ್ ಎಲ್ಲಿ? ನಿನ್ ಬ್ಯಾಗ್ ನಿನ್ ಬ್ಯಾಗ್ ಅಲ್ಲಿ ಅದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ನಾನೇ ದೇಬಿದ್ದೀನಿ ದೇಬ್ಕೊಂಡು ಹೋಗಿದ್ದೀನಿ ನಿನ್ ಬ್ಯಾಗ್. ಅದೇ 10,000 ಸಿಕ್ತು ಖರ್ಚು ಮಾಡಿದ್ದೀನಿ ನಾವೆಲ್ಲ ಎಣ್ಣೆ ಇದ್ರೆ ಏನು ಮಮ್ಮಿ ನೋಡ್ತಾರೋ ವಿಡಿಯೋನ. ಬಿಸ್ನೆಸ್ ಬಗ್ಗೆ ಹೇಳೋ ಏನಿಲ್ಲ ಬಿಸ್ನೆಸ್ ಅದೇ ರೈಟಿಂಗು ಒಂದು ಪೇಜ್ಗೆ 15 ರೂಪಾಯಿ ಅಂತ ಇವಾಗ 15 ರೂಪಾಯಿ ಏನು ಅಷ್ಟು ಕಮ್ಮಿ ಮಾಡ್ಬಿಟ್ಟ? ಇಲ್ಲ ಇಲ್ಲ ಅಷ್ಟೇ ಸೇಮ್ ಸೇಮ್ 20 ರೂಪಾಯಿ ಸೇಮ್ ನಂಗೆ ಕೊಟ್ಬಿಡು ಮಚ್ಚ ನಂಗೆ ಕೊಟ್ಬಿಡು ಫ್ರಾಡ್ ಮಾಡ್ತಾಳೆ. ಗೈಸ್ ಲೀಲಾ ಅವ್ರ ಮಮ್ಮಿ ನೋಡ್ತಾ ಇದ್ರೆ ಆಂಟಿ ಅವ್ರು ನಿಜವಾಗ್ಲೂ ಎಣ್ಣೆ ಹೊಡಿತಾಳೆ ಆಂಟಿ. ಕೊಬ್ಬರಿ ಎಣ್ಣೆ ಹೇಳ್ತಾರೆ ದೊಡ್ಡ ಸ್ಕ್ಯಾಮ್ ಅದು 20 ರೂಪಾಯಿ ಒಂದು ಪೇಜ್ ಕರೆ ತಮಾಷೆ ಏನೋ ಮಚ್ಚ ಹೈಲೈಟಿಂಗ್ ನೋಡ್ಬೇಕು. ಬರ್ಕೊಟ್ಟಿದ್ದೀನಿ ನನ್ನ ಜೀವಮಾನ ಒಂದೇ ಒಂದು ಅಸೈನ್ಮೆಂಟ್ ಬರ್ಸಿಲ್ಲ ಯಾರ ಹತ್ರ ಅವಂದು ಎಲ್ಲ ಅಸೈನ್ಮೆಂಟ್ ನಾನೇ ಜೀವಮಾನದಾಗ ಬರೀ ಅವ್ನ ಅಸೈನ್ಮೆಂಟ್ ಯಾರು ಬರ್ಸಿಲ್ಲ ನಾಳೆ ಸ್ಕ್ಯಾಮ್ ನೀನು ಯಾಕಂದ್ರೆ ಅವ್ನ ಅಸೈನ್ಮೆಂಟ್ ಎಲ್ಲ ನನ್ನ ಹತ್ರ ಬರ್ಸ್ಕೊಂಡು ಕಾಸು ಕೊಟ್ಟಿಲ್ಲ. ಒಂದು 10 ಲಕ್ಷ ಸಾಲ ಇಕ್ಕಿದ್ದೀನಿ ಇರು. ಮಚ್ಚ ನಾವು ಮನೆ ಮುಷ್ಟಂಗ್ ಕೊಡ್ತೀರಿ ಆ ವಿಡಿಯೋ ಅದ್ರಲ್ಲಿ ಇದೆ. ಮಚ್ಚ 50,000 ತಂದು ನೀನೇ ಕಿಂಗು ಕಾಲೇಜ್ಕ ಬಡ್ಡಿ ಕೊಡ್ತೀನಿ ಕೊಡು. ನೋಡಿ ಗೈಸ್ ಬಟ್ಟಿಗೆ ಬಿಡು 50,000 ಜಮ ಇಟ್ಕೊಂಡು ಸರಿ 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 ಗೈಸ್ ಅವಾಗ ಏನೋ ತೋರ್ಸು ಅಂತ ಗೈಸ್ ಇವನು 50,000 ರೂಪಾಯಲ್ಲಿ ಒಳ್ಳೆ ರಿಟರ್ನ್ಸ್ ಬಿಡು. ಯಾವ್ದಾದ್ರು ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ನೀ ಸ್ಟಾಕ್ ಮಾರ್ಕೆಟ್ ಇಟ್ಕೊಂಬರ್ಬೇಡ ಇಲ್ಲಿ ಮಚ್ಚ. ಬಡ್ಡಿ ಬಿಸ್ನೆಸ್ ಮಚ್ಚ. ಹೇಳ್ದಂಗೆ ಮಾಡು. ಬಟ್ಟಿ ಬಿಸ್ನೆಸ್ ಎಲ್ರಿಗೂ ಎಣ್ಣೆ ಹೊಡೆಯೋದು. ಕಾಲೇಜ್ ಇತ್ತಲ್ಲ 14,000 ಜನ ಅವ್ರೆ. ಪಾನಿಪುರಿ ಅಂಗಡಿ ಹಾಕೊಂಡ್ಬಿಡು. ದಿಸಕ್ಕೆ 10 ಜನ ಬಂದ್ರು ಓಕೆನಲ್ಲಿ. 10 ಜನ ಬಂದ್ರು ಮಿನಿಮಮ್ 1000 ಆಗ್ತೈತೆ. 100 ರೂಪಾಯಿ ಹುಡುಗಿರು ಜಾಸ್ತಿ ತಿಂತಾರೋ? 10 ಜನ ಬರ್ತಾರೆ ಅಂದ್ರೆ ಒಂದೇ ಸೀಟ್ ಬರ್ತಾರೆ. ಲೀಲಾ ನೀನ್ ಎಷ್ಟು ಪಾನಿಪುರಿ ತಿಂತೀಯ? ಎಷ್ಟು ಪ್ಲೇಟ್ ತಿಂತೀಯ? 3 ಪ್ಲೇಟ್ ಎಗ್ರೈಸ್ ಬಂತು 60 ರೂಪಾಯಿ ಬಂತು. ಲೀಲಾ ಅಂತಾರೆ ಜನ ಬರಲ್ಲ. ಯೋಚನೆ ಮಾಡು. ನೀನ್ ನೋಡಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ಯಾ? ನಿನ್ನ ನೋಡಕ್ಕಲ್ಲ ಇಷ್ಟು ಹುಡುಗಿರು ಬರ್ತಾರೆ. ನೀನು 1 ಲಕ್ಷ ಮಾಡಕ್ಕೆ ಎಲ್ಲೆಲ್ಲ ಹೋದಲ್ಲ ಇಲ್ಲೇ ಪಾನಿಪುರಿ ಅಂಗಡಿ. ತಮಿಳ್ನಾಡಾಗ ಒಬ್ಬನ್ ಪಾನಿಪುರಿ ಅನ್ಕ 40 ಲಕ್ಷ ಬಂದಿತ್ತು ಒಂದು ವರ್ಷಕ್ಕೆ. ಪಾನಿಪುರಿ ಅಂಗಡಿಗ ಕಾಲೇಜ್ ಮುಂದೆ ಹಾಕಿದ್ನ ಅಲ್ಲ ಕಾಲೇಜ್ ಮುಂದೆ ಹಾಕು ಯಾರು ಪಾನಿಪುರಿ ತಿನ್ನೋಣ ಹೇಳು. ಹುಡುಗಿ ರಾಷ್ಟ್ರ ಮುಂದೆ ಎಲ್ಲ ಹಾಕಿಬಿಡಿ ಇವಳೆ ತಿನ್ನಕ್ಕೆಲ್ಲ ಬಂದು ಎಲ್ಲ ಅಕೌಂಟಿಗೆ ಕೊಡ್ತಾಳೋ ಹಾಕ್ಬೇಡ. 100 ಈ ನನ್ನ ಮಕ್ಳು ಗೈಸ್ ನನ್ನ ಹೆಸರು ನೂರ್ ಅಹಮದ್ ಅಂತ. 100 ಅಹಮದ್ ಯಾವ ಸೆಮ್ಮನ ನೋಡಿ 100% ಅಟೆಂಡೆನ್ಸ್. ಹೌದೇನೋ? ಹೌದಲ್ಲ ಏನು ಕಡೆ ಸೆಮ್ಮಾಗ 2 ಕ್ಲಾಸ್ ಆಬ್ಸೆಂಟ್ ಆಗ್ಬಿಟ್ಟವನೇ 98 ಆಗ್ಬಿಟ್ಟೈತೆ ಅಷ್ಟೇ. ಅದಕ್ಕೆ ನೀನು 100 ಅಹಮದ್ ಅಂತ ಕರೆಯೋದು. Just 1 minute, I'll take you one video. You know this guy? You saw this fellow? They just took it too. You didn't see? Which year? Which year you're in? Oh my god, I'm first year. ಗೊತ್ತಿಲ್ಲ. Hey, let me guess, you shoot content. You make videos. Yeah, he is very much famous. That explains you having Osmo Action 5. When did You know fathers in his college? last Insta open? Yeah. You know fathers? They just took it too. Bro, in 5 days he'll earn 1 lakh. ಯಾವ್ದೋ ನೀನ್ ಇನ್ಸ್ಟಾ ಐಡಿ ಇವನ್ಗೆ ಗೊತ್ತಿಲ್ಲ. ಇದು ನೋಡಿ ಸೆಲ್ಫ್ ಪ್ರಮೋಷನ್ ಅಂದ್ರೆ ಹಂಗೆ
ಬ್ರೋ ಯು ಡಿಡ್ಂಟ್ ಸಿ ಹಿಮ್ ನೀನ್ ಎಲ್ಲೂ ನೋಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಸ್ತಾನೆ ಯಾರೋ ಅಬ್ಬೆ ಬ್ರೋ ಈ ವಿಡಿಯೋ ಎಲ್ಲ ಹಾಕೋದು ನೀನು ಈ ವಿಡಿಯೋನ ಎಲ್ಲ ಹಾಕೋದು ಯೂಟ್ಯೂಬ್ ಥ್ಯಾಂಕ್ ಯು ಬ್ರೋ ಒಗ್ಗಟ್ಟಿನಲ್ಲಿ ಬಲವಿದೆ ವೈರಲ್ಲಿ ಕರೆಂಟ್ ಲಾಗ್ ಆಲ್ಸೋ ಇನ್ ದಿಸ್ ಕ್ಯಾಮೆರಾ ಕ್ಯಾನ್ ಐ ಚೆಕ್ ದಟ್ ಲಾಗ್ ಫಾಲೋನ ಕೊಟ್ಟವನ So long he was doing that only. ಈ ಹೆಲ್ಮೆಟ್ ಅಲ್ಲಿ ಒಳಗಡೆ ಗಲೀಜು ಇರೋದು ಬಿಟ್ರೆ ತೂಕ ಕಮ್ಮಿ ಇದೆ, ಲುಕ್ಕು ಚೆನ್ನಾಗಿದೆ, ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟ ಆಯ್ತು, ಇದೊಂದು ತಗೋಬೇಕು. ಏ ಮ್ಯಾನ್ ಕಮ್ ಆನ್ ಮ್ಯಾನ್, ಎಲ್ರು ಒಂದ್ ಬೈಕಲ್ಲಿ ಒಂದ್ ಹೆಲ್ಮೆಟ್ ತಗೊಂಡ್ರೆ, ಎಲ್ರು ಒಂದ್ ಬೈಕ್ ಕೊಡ್ಸಕ್ಕೆ ಒಂದ್ ಹೆಲ್ಮೆಟ್ ತಗೊಂಡ್ರೆ, ಇವನು ಒಂದ್ ಬೈಕ್ ಕೊಡ್ಸಕ್ಕೆ 1, 2, 3 ಹೆಲ್ಮೆಟ್ ತಗೊಂಡವನಿ. ಹೊಡಿಬೇಕು ಚಪ್ಪಾಳೆ, ಹೊಡಿ ಬ್ರೋ ಚಪ್ಪಾಳೆ. ಗಾಡಿ ಹೆಂಗ್ ಓಡಿಸೋದು ಅಂತ ಎಬೆಲ್ ಹೇಳ್ಕೊಡ್ತಾ ಇದ್ದಾನೆ. ഫുൾ ക്ലച്ച് പിടിക്കണോ പറഞ്ഞല്ലേ നാറി എന്തിനാടാ വീഡിയോ എടുക്കുന്നത് മനസ്സിലായോ? ഗോ ഷോ ഇറ്റ് അപ്പ് യുവർ റേസ് ചെയ്യല്ലേ. ഇല്ല ചുമ്മാ വെറുതെ ഇഫ് എനിത്തിങ് ಹ್ಯಾಪನ್ಸ್ V3 ನೋ ರೆಸ್ಪಾನ್ಸಿಬಲ್ ಐ ಡೋಂಟ್ ನೋ ಏಯ್ ರೆಸ್ಪಾನ್ಸಿಬಲ್ ಅಲ್ಲ, ಅವನೇ ಕೊಡಬೇಕು. ವಾಟ್ ಯು ಹ್ಯಾವ್ ಇನ್ ನೆಕ್? ಕ್ಲಾಸ್ ನಿಂತೆ ಅಂತಾರೆ ಅಂತ ಫೋಟೋ എടുത്തവನು ನಥಿಂಗ್ ಯು ಹ್ಯಾವ್ ಪಾ ಕೀ ಒಂದು ಇಲ್ಲ ಎಡಗಡೆ ಶಿಟ್ ಮ್ಯಾನ್. ಇಟ್ಸ್ ಓಕೆ ಹಾಫ್ ಕ್ಲಚ್ ಹಾಕ ಪೆದಕ್ಕೆ ಕ್ಲಚ್ ಗೇರ್ ಅಪ್ ಓ put neutral first, put neutral, let's see, full hold, put neutral appa soft go this. Hey, where did it go? Put neutral, so this is neutral. First you need to put first gear, put first gear, hold yeah. Yo, slowly pass, slowly, you're kicking my heart. No, leave the clutch. Slow leave clutch, slow ಗಾಡಿ move. Slowly leave the clutch. ಅಚ್ಚಾ ನೀನು ರೈಸ್ ಮಾಡಬೇಡ. ಏಯ್ ಬೇಡ ಸುಮ್ಮನೆ ಇರು. ಸ್ಲೋ ಲೀವ್, ಸ್ಲೋ ಗೋ. Slow come. Come on man. ಪೆದಕ್ಕೆ ಬಿಟ್ಟಾಡಿ ಬ್ಯಾಲೆನ್ಸ್ ಅಚ್ಚಾ. ಹೌದಾ? ಓಕೆ Okay, you have successfully completed level 1. How are you feeling? Really good. Okay, ನಾಳೆ ಮಾಡೋಣ. Okay bro, completed. Come on, give your hand. Thank you for a cooperation. Come on. ಇದು ಬೆಲ್ಲಿ ನಿನ್ನ ಸುತ್ತಮುತ್ತ ನಾನ್ ವೆಜ್ ತಿನ್ನೋ ಫ್ರೆಂಡ್ಸ್ ಇದ್ದಾಗ ನೀನು ವೆಜಿಟೇರಿಯನ್ ಆಗಿದ್ರೆ ನಿನ್ನಷ್ಟು ಹಳೆದೊಂದು ಬ್ಯಾಕ್ ಸ್ಟೋರಿ ಅದು ಸೇರ್ಸ ಹಳೆ ಬ್ಯಾಕ್ ಸ್ಟೋರಿ ಒಂದಿತ್ತಲ್ವಾ SP ಹೋದಾಗ ಅದು ಸೇರ್ಸ. ಪಾಪ ಆ ಟೈಮಲ್ಲಿ ಒಂದು ದಿವಸ ಇವ್ನು ವೆಜ್ ತಿಂತ ಇದ್ದ, ಇವತ್ತು ನಾನ್ ವೆಜ್ ತಿಂತ ಇದ್ದೀನಿ. ಇದರ ಸುತ್ತಮುತ್ತ ನಾನ್ ವೆಜ್ ತಿಂತಿರ್ಬೇಕಾದ್ರೆ ನಾನೊಬ್ಬ ವೆಜ್ ಆಗಿದ್ರೆ ನನಗೊಂದು ಸ್ಪಿರಿಟ್ ಇದೆ. ಏನಿದೆ ಅದು? ವೆಜ್ ಆಗಿದ್ದೀನಿ ಅದು ಸ್ಪಿರಿಟ್ ಇದೆ. ಏನಾರ ಒನ್ ಡೇ ರೈಟ್. ನಾನು ನಾಳೆ till 15th till 16th. ವಿಡಿಯೋ ಕಟ್ ಮಾಡು.